ಪ್ಲೀಸ್ ಮುಕುಂದ ಕೊಡಿಸು. ನೀನ್ ಕೊಡಿಸ್ತೀನಿ ಅಂದಾಗ ಫಸ್ಟ್ ತಗೊಂಬಂದ್ಬಿಡೋಣ ಬಾ. ಬಾ. ಎಲ್ಲಾ ಕಲರ್ಸ್ ಕೊಟ್ಟಿದ್ದಾರೆ, ನಮ್ಮ ಅಮ್ಮಗೆ ಇನ್ನ ಇದಾಗ್ತಿಲ್ಲ. ಮಮ್ಮಿ ಎಷ್ಟೆತ್ಕೊಳ್ಳೋಣ ಅಂದ್ಕೊಂಡಿದ್ಯಾ? ಬೇರೆ ಸೀರೆ ಎತ್ಕೊಳ್ತೀನಿ ಏನಕ್ಕೆ ಸುಮ್ಮನೆ ಇಷ್ಟು ಬಂಡವಾಳ ಹಾಕೋದು. ಬಟ್ ನೀನ್ ನಿನ್ ಫ್ರೆಂಡ್ಸ್ ಅವ್ರ ಅಮ್ಮನಿಗೆ ಕೊಡಿಸ್ದಲ್ಲ, ಅದಿನ್ನೂ ಖುಷಿ ಆಯ್ತು. ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಅನದರ್ ಕ್ರೇಜಿ ಚಿಂದಿ ಪಿಂದಿ ವ್ಲಾಗ್. ಗೈಸ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೊಂತೀನಿ. ಇವಾಗ ನಮ್ಮಮ್ಮ ಏನೋ ಕೇಳ್ತಿದ್ದಾರೆ, ಒಂದು ಚಿಕ್ಕ ವಸ್ತು ಅಲ್ಲಪ್ಪ, ದೊಡ್ಡ ವಸ್ತುನೇ ಕೇಳ್ತಿದ್ದಾರೆ. ವರಮಹಾಲಕ್ಷ್ಮಿಗೆ ತಗೊಡ್ಬೇಕಂತೇಳಿ. ಗೆಸ್ ಮಾಡಿ ಏನಾಗಿರ್ಬೋದು, ಬನ್ನಿ ನಮ್ಮಮ್ಮನೇ ಕೇಳೋಣ. ಮಾ ಗೈಸ್ ನೋಡಿ, ಈಗ ಕಸ ಗುಡಿಸ್ತಾ ಇದಾರೆ ನಮ್ಮಮ್ಮ. ಟೈಮ್ ಬಂದು 12 ಗಂಟೆ ಆಗ್ತದೆ, 12 ಗಂಟೆ ಆಗ್ತದೆ. ಈಗ ಕಸ ಬೆಳಿಗ್ಗೆ ಗುಡ್ಸಿ ಪೂಜೆ ಮಾಡಿ ಒರೆಸಿ ಎಲ್ಲ ದೇವಸ್ಥಾನಕ್ಕೆ ಹೋಗಿ ಬಂದು ಈಗ ಅಡಿಗೆ ಮಾಡಿಲ್ಲ, ಅದಕ್ಕೆ ಅದೆಲ್ಲ ಗಲೀಜು. ಗೈಸ್ ನಮ್ಮಮ್ಮ ಎಷ್ಟು ದೇವಸ್ಥಾನ ಹೋಗ್ತಾರೋ ಅಷ್ಟು ಬೊಟ್ಟು ಮಕ್ಕದ ಮೇಲೆ ಕಾಣಿಸುತ್ತೆ. ಯಾಕೆ ಅಮ್ಮ ಎಷ್ಟು ದೇವಸ್ಥಾನ ಹೋಗಿದೆ ಕರೆಕ್ಟ್ ಆಗಿ ಹೇಳು? ನಂಗೆ ಗೊತ್ತಂಗೆ 3 ದೇವಸ್ಥಾನ ಹೋಗಿದೆಯಲ್ಲ ಗೈಸ್. 3 ನೋಡಿ, ವೈಟ್ ಒಂದು, ಡಾರ್ಕ್ ಒಂದು, ಮತ್ತೆ ಆಂಜನೇಯ ದೇವಸ್ಥಾನ ಒಂದು. ಕರೆಕ್ಟಾ ಗೈಸ್? ಎಷ್ಟು ದೇವಸ್ಥಾನ ಹೋಗೋದ್ರೆ ಎಲ್ಲ ಬುಟ್ಟುಗಳು ಇಲ್ಲಿಂದ ಇಲ್ಲಿ ತನಕ ಇರುತ್ತೆ. ಅಮ್ಮ ನಿನ್ನ ಅವಾಗಿಂದ ನನ್ನ ಏನ್ ಕೇಳ್ತಿದ್ದೆ? ದೇವ್ರಿಗೆ ಸೀರೆ ಕೊಡ್ಸ್ ನಡಿ. ಕೇಳ್ಕೊ, ನಂಗೆ ಕೊಡಿಸ್ತೀನಿ. ಪ್ಲೀಸ್ ಮುಕುಂದ ಕೊಡಿಸು. ಇಲ್ಲ ಇನ್ನ ಪ್ಲೀಸ್ ಇನ್ನ ಮುಕುಂದ ಕೊಡಿಸು. ಏನ್ನ ಸೀರೆನ ನಂಗೇನೋ ಗೈಸ್, ನಂಗೇನೋ ಅದೇನೋ ಇದಾಗಿಲ್ಲ. ಇನ್ನ ನೀಟಾಗಿ ಕೇಳ್ಕೊಂಡ್ರೆ ನಾನು ನಿಜ ಕೊಡಿಸ್ತೀನಿ. ಕೇಳ್ಕೊಬೇಕಾ? ಮುಕುಂದ ಸೀರೆ ಕೊಡ್ಸಿ. ಗೈಸ್ ಹೊಡಿತಾ ಇದ್ದಾರೆ, ನನ್ನ ರೇಂಜ್ ಗೈಸ್ ಹೊಡಿತಾ ಇದ್ದಾರೆ ಗೈಸ್. ನನ್ನ ರೇಂಜ್ ಕೇಳ್ಕೊಳ್ಳೋ ರೇಂಜ್ ಅಲ್ಲ, ಹಾರ್ಡ್ ಆಗ್ತದೆ. ಸರಮ್ಮ ನೀನ್ ರೆಡಿ ಆಗಿರೋ ಗೈಸ್. ಬನ್ನಿ ನಮ್ಮಮ್ಮಗೆ ಸೀರೆ ತಗೊಡ್ಬೇಕು ವರಮಹಾಲಕ್ಷ್ಮಿಗೆ. ಲಾಸ್ಟ್ ಟೈಮ್ ನಾನು ಏನ್ ತಗೊಟ್ಟಿದ್ದೆ ಗಿಫ್ಟ್ ಅಂತ ಹಂಗೆ ರಿವೀಲ್ ಮಾಡ್ತೀನಿ. ಯಾಕೆಂತ ಹೇಳಿದ್ರೆ ಲಾಸ್ಟ್ ಟೈಮ್ ನಾನು ವ್ಲಾಗ್ಸ್ ಮಾಡ್ತಾ ಇದ್ದಿರ್ಲಿಲ್ಲ ವರಮಹಾಲಕ್ಷ್ಮಿಗೆ. ಇವಾಗಿಂದ ನಾನು ಸ್ಟಾರ್ಟ್ ಮಾಡಿರೋದು ವ್ಲಾಗ್ಸ್. ಅದಕ್ಕೆ ಲಾಸ್ಟ್ ಗಿಫ್ಟ್ ಇನ್ನ ಸಖತ್ತಾಗಿತ್ತು. ಈ ಟೈಮ್ ಏನು ನನ್ನ ಕೈಯಲ್ಲಿ ಆದಷ್ಟು ಸೀರೆ ತಗೊಡ್ತಾ ಇದೀನಿ ಗೈಸ್. ಅಲ್ಲ ನಮ್ಮಮ್ಮ ಸೀರೆ ತಗೊಡ್ತೀನಿ ಎಂದಿದ್ದಷ್ಟೇ 5 ನಿಮಿಷಕ್ಕೆ ರೆಡಿ ಆಗ್ಬಿಟ್ಟಿದ್ದಾರೆ ನೋಡಿ. ಹೀರೋಯಿನ್ ತರಕ್ ಬರ್ತಾ ಇದ್ದಾಳೆ ಇವಾಗ ಆಚೆ. ಅಮ್ಮ ಅಲ್ಲ, ಸೀರೆ ತಗೊಡ್ತೀನಿ ಅಂದಿದ್ದಷ್ಟೇ ನೀನು ಈ ರೇಂಜ್ಗೆ ರೆಡಿ ಆಗಿದ್ಯಾ? ಬೆಳಿಗ್ಗೆಯಿಂದ 20 ಸರಿ ನನ್ನ ಮುಲ್ಕೊಂಡಿದ್ರೆ ಎಬ್ಸಿರ್ತಾಳೆ, ಮನೆ ತೊಳಿಬೇಕು ಎದ್ದೋಳು ಅಂತ. ಅಮ್ಮ ಈಗ ಮನೆ ಸ್ವಲ್ಪ ಲೇಟ್ ಆಗಾದ್ರೂ ತೊಳಿಬಹುದು. ನೀನ್ ಕೊಡಿಸ್ತೀನಿ ಅಂದಾಗ ಫಸ್ಟ್ ತಗೊಂಬಂದ್ಬಿಡೋಣ ಬಾ. ಗೈಸ್ ಬನ್ನಿ ಹೋಗೋಣ. ನಮ್ ರಥನೇ ಎತ್ಕೊಂಡು ಹೋಗ್ತಿರೋದು ಗೈಸ್ ಇದು. ಗೈಸ್ ನಮ್ಮಪ್ಪ ಒಂದು ಕೀ ಚೈನ್ ಮಾಡಿಸ್ಕೊಂಡ್ ಬಂದಿದ್ದಾನೆ ನೋಡಿ ಗೈಸ್. ಕೀ ಚೈನ್ ಹೆಂಗಿದೆ, ನಮ್ಮಪ್ಪ ಮಾಡಿಸ್ಕೊಂಡ್ ಬಂದಿರೋದು ಗೈಸ್. ಇದ್ರಲ್ಲಿ ನಂಬರ್ ಇದೆ, ಅದಕ್ಕೆ ನನ್ನ ಕೈ ಹಿಂಗ್ ಇಟ್ಕೊಂಡು ನಾನು ಹಿಂಗ್ ಮಾಡಿರೋದಾ. ಅದು ನೀನು 5th ಅಲ್ಲ ಏನಾಯ್ತು ಅವಾಗ ತಗೊಂಡ್ ಕೊಟ್ಟಿರೋದು ನಮ್ಮಪ್ಪ. ನಾನು ಬೀರದಲ್ಲಿ ಎತ್ತಿಟ್ಟಿದ್ದೆ ಗೈಸ್. ನಾವು 5th ಸ್ಟ್ಯಾಂಡರ್ಡ್ ಇದ್ದಾಗ ನಮ್ಮಪ್ಪ ಅದ್ ಮಾಡ್ಸಿರೋದಂತೆ ಈ ಕೀ ಚೈನು ಗೈಸ್. ನಾನು ಲಾಸ್ಟ್ ವರ್ಷನೂ ನಮ್ಮಮ್ಮ ಗಿಫ್ಟ್ ತಗೊಟ್ಟೆ, ಇವಾಗೂ ನಾನು ಸಾರಿ ತಗೊಡ್ತಾ ಇದೀನಲ್ಲ. ನಾನು ಏನೇ ತಗೊಟ್ರು ನಮ್ಮ ಗಂಗಮ್ಮ, ಚಿಂತಾಮಣಿ ಗಂಗಮ್ಮ ಆಶೀರ್ವಾದ ತಗೊಂಡೇ ಹೋಗ್ತೀನಿ. ಯಾಕೆ ಅಂತ ಹೇಳಿದ್ರೆ ಈ ಗಂಗಮ್ಮ ಆಶೀರ್ವಾದದಿಂದಾನೇ, ನೀವು ಕೊಟ್ಟಿರೋ ಪ್ರೀತಿಯಿಂದಾನೇ ನಾನು ಇಷ್ಟು ತನಕ ಬಂದಿರೋದು. ನಮ್ ಗಂಗಮ್ಮನ ಹಂಗೆ ನೀವು ದರ್ಶನ ಮಾಡ್ಕೊಳ್ಳಿ ಗೈಸ್. ಈಗ ತಾನೇ ನಾವು ಬಂದಿದೀವಿ ಸೀರೆ ತಗೊಳ್ಳೋಣ ಅಂತ ಅಶ್ವಿನಿ ಸಿಲ್ಕ್ ಹೌಸ್ಗೆ ಗೈಸ್. ನೋಡಿ ನಮ್ ಫ್ರೆಂಡ್ಸು, ನಮ್ಮ ಆಕಾಶ್ ಮತ್ತೆ ಚಂದು ಬಂದಿದ್ದಾರೆ. ಬಾ ಹೋಗೋಣ ಒಳಗಡೆಗೆ. ಇವತ್ತು ನೀನ್ ಯಾಕೆ ಕೇಳಿದ್ ಸೀರೆ ಅದೇ ಕೊಡಿಸ್ತೀನಿ ಗೈಸ್. ಬನ್ನಿ ಒಳಗಡೆ ಹೋಗೋಣ ಗೈಸ್. ಇವತ್ತು ಆಕಾಶ್ಗೆ ಯಾವ ಸೀರೆ ಬೇಕೋ ಆ ಸೀರೆ ತಗೊಳ್ಳಿ. ಯಾಕೆ ಅಂತ ಹೇಳಿದ್ರೆ ಅವ್ನು ಇಷ್ಟಪಟ್ಟಿರೋ ಸೀರೆ ನಾವು ತಗೊಡ್ತೀವಿ. ಏನೋ ಚಂದು ಗೈಸ್, ನಮ್ಮ ಆಕಾಶ್ನ ಅದಕ್ಕೆ ಕರ್ಕೊಂಡ್ ಬಂದಿರೋದು. ಅವ್ನಿಗೆ ಯೆಲ್ಲೋ ಕಲರ್ ಸೀರೆನೇ ಬೇಕಂತೆ ಆಕಾಶ್ಗೆ. ಹಲ್ದಿ ಫಂಕ್ಷನ್ ಇದೆ ಗೈಸ್, ಎಲ್ಲರೂ ಮಿಸ್ ಮಾಡದೆ ಬನ್ನಿ. ನಮ್ಮೊಂದ್ ನಂಬರ್ XYZ ಅಂತಿರುತ್ತೆ ಗೈಸ್. ನಮ್ಮೊಂದ್ ಒಂಥರ ವೈಬ್ ಚಿಲ್ಲಲ್ಲಿ ಇರ್ತಾನೆ ನೋಡಿ. ಅವ್ನ ಓನರ್ ಮಗ ಹೆಂಗ್ ಮಲ್ಕೊಂಡಿದ್ದಾನೆ ನೋಡಿ. ಇದನ್ನೇ ಬೆಡ್ರೂಮ್ ಮಾಡ್ಕೊಂಡು ಮಲ್ಕೊಂಡು ನಮ್ಮಮ್ಮ ವೈಟ್ ಮಾಡ್ತಾ ಇದಾರೆ ಅಲ್ಲಿ. ತುಂಬಾ ಅಂದ್ರೆ ಅವರು ಸೀರೆ ತೋರಿಸ್ತಾ ಇದಾರೆ ಅಲ್ಲಿ. ಕಸ್ಟಮರ್ಸ್ ಅಂದ್ರೆ ಇಲ್ಲಿ ವರ್ಕರ್ಸ್ ಕಡಿಮೆ ಇರೋದು, ಓನರ್ಸೇ ತೋರಿಸ್ತಾರೆ. ಅವರೇ ಬಂದು ತೋರಿಸ್ಲಿ. ಇಲ್ಲಿ ನೋಡಿ ಎಲ್ಲ ವುಡ್ ಎಲ್ಲ ಇಷ್ಟೊಂದು ಸೀರೆಗಳಿದೆ. ಈ ಸೀರೆಯಲ್ಲಿ ನಾವು ಯಾವ್ದೋ ಒಂದ್ ಸೀರೆ ನಮ್ಮ ಅಮ್ಮಗೆ ಎತ್ಕೊಡ್ಬೇಕು, ಅದೇ ತರ ನಮ್ಮ ಆಕಾಶ್ಗೆ ಎತ್ಕೊಡ್ಬೇಕು ಗೈಸ್. ಬನ್ನಿ ಗೈಸ್, ಫೈನಲ್ ಆಗಿ ನಮ್ಮಮ್ಮ ಸೀರೆ ನೋಡ್ತಾ ಇದ್ದಾರೆ ಗೈಸ್. ನಮ್ಮಮ್ಮಗೆ ಮೈಸೂರು ಸಿಲ್ಕ್ ಅಲ್ಲಿ ಪ್ಯೂರ್ ಬೇಕಂತೆ. ಪ್ಯೂರ್ ಏನಕ್ಕೆ ಸುದ್ದಿ? ಮೈಸೂರು ಸಿಲ್ಕ್ ಪ್ಯೂರ್ ಇದ್ರೇನೆ ಚೆನ್ನಾಗಿರೋದು ಗೈಸ್. ನೋಡಿ ಇವಾಗ ಎಷ್ಟು ಪಾಪ ಎಣ್ಣೆ ಎಷ್ಟು ಬಿಚ್ಚಿ ತೋರ್ಸಿದ್ರು ನಮ್ಮಮ್ಮಗೆ ಯಾವ್ದು ಲೈಕ್ ಆಗಲ್ಲ ಅಣ್ಣ. ಇಲ್ಲಿ ಎಲ್ಲ ತ್ರಿಬಲ್ ಕಲರ್ಸ್ ಅಣ್ಣ. ಡಬಲ್ ಕಲರ್ ಇದ್ರೆ ಆತರ ಕೊಡು. ನಮ್ಮಮ್ಮಗೆ ಡಬಲ್ ಕಲರ್ ಇರ್ಬೇಕಂತೆ, ಟ್ರಿಪಲ್ ಕಲರ್ ಬೇಡ ಅಂತೆ. ಇದು ಮೈಸೂರು ಸಿಲ್ಕ್ ಅದೇ ನಿಂಗೆ ನೋಡ್ತಾ ಇರೋದು ಆಕಾಶ್. ಈ ತರದ್ದು ನನ್ಗೆ ಬೇಡ. ಈ ತರದ್ರಲ್ಲಿ ಬೇಡ, ಇನ್ಯಾ ತರ ಡಿಸೈನ್ ಬೇಕಮ್ಮ? ಅಲ್ಲ ಇದೇ ತರನೇ. ಇದು ತ್ರಿಬಲ್ ಕಲರ್ ಇದೆಯಲ್ಲ, ಡಬಲ್ ಕಲರ್ ಇದ್ರೆ ಚೆನ್ನಾಗಿರುತ್ತೆ ಅಷ್ಟೇ. ಇದು ತ್ರಿಬಲ್ ಕಲರ್, ಡಬಲ್ ಕಲರ್ ಇರ್ಬೇಕಂತೆ ನೋಡಿ. ಅದೇ ತರ ನೋಡ್ತಾ ಇರಿ. ಪಕ್ಕಾ 1 hour ಆಗುತ್ತೆ ಇಲ್ಲೇ. ಏನ್ಮಾ ಗೈಸ್, ನಂಗೆ ಯಾವ್ದು ಇಷ್ಟ ಆಯ್ತು ಗೊತ್ತಾ? ನೋಡಿ ನಂಗೆ ಈ ಸೀರೆ ಇಷ್ಟ ಆಯ್ತು. ನಮ್ಮಮ್ಮ ಎತ್ಕೊ ಅಂತ ಹೇಳಿದ್ರೆ ನಮ್ಮಮ್ಮ ಏನಕ್ಕಮ್ಮ ನೋಡು, ಇದು ನನಗೆ ಇಷ್ಟ ಆಗ್ತಾ ಇಲ್ಲ. ಇಲ್ಲಿ ಇರು, ಅದು ಮಾಡೋರ್ನ ಇಲ್ಲಿ ಕರ್ಸಿ ನಿಂಗೆ ಯಾವ ಕಲರ್ ಇಷ್ಟ ಆಗುತ್ತೋ ಅದ್ ಮಾಡ್ಸೋಣ. ಮಾಡ್ಸೋದು ಇಷ್ಟನಾ ಕಲರ್ಸ್ ಇರೋದು?
ಎಲ್ಲ ಕಲರ್ಸು ಕೊಟ್ಟಿದ್ದಾರೆ. ನಮ್ಮ ಅಮ್ಮಗೆ ಇನ್ನ ಇದಾಗ್ತಿಲ್ಲ. ಬ್ಲೌಸ್ ಕಾಂಬಿನೇಷನ್ ಇದು ಓಕೆ, ಯಾವುದು ಇದು ಚೆನ್ನಾಗಿದೆ. ಇದು ಓಕೆನಾ ಗೈಸ್? ಇದು ಏನೋ ಓಕೆ ಓಕೆ ಅನಿಸ್ತಾ ಇದೆ ಅಂತ. ಇದನ್ನೇನು ಸೈಡ್ಗೆ ಇಟ್ಕೊಂತೀಯಾ? ದೇವ್ರಿಗೆ ಉಡೋದಕ್ಕೆ. ದೇವ್ರಿಗೆ ಇಟ್ಟಾದ್ಮೇಲೆ ಅದು ನಿಂಗೆ ಅಲ್ಲ. ದೇವ್ರಿಗೆ ಇಟ್ಟಾದ್ಮೇಲೆ ಅದು ನಮ್ಮ ಅಮ್ಮನೇ ಉಡ್ಕೊತಾರೆ ಗೈಸ್. ಅಣ್ಣ ಇದ್ರಲ್ಲಿ ಬ್ಲೌಸ್ ತೋರಿಸಿ. ಎರಡು ನಾನು ಈ ತರ ನಮ್ಮ ಅಮ್ಮ ಮಾಡ್ತಾರೆ ಅಂತ ನಿಜವಾಗ್ಲೂ ಅನ್ಕೊಂಡಿಲ್ಲ. ಅದು ಪ್ಯೂರ್ದೊಂದು ಎತ್ಕೊಂಡಿದ್ದಾರೆ, ಅದೇ ಕಾಸ್ಟ್ ಜಾಸ್ತಿ ಆಗುತ್ತೆ. ಇದೊಂದು ಎತ್ಕೊಂತೀನಿ ಅಂತ ಹೇಳಿದ್ರು, ಅದ್ರ ಜೊತೆಗೆ ಇನ್ನೊಂದು ಎತ್ಕೊಂತೀನಿ ಅಂತವ್ರೆ. ನಾವು ತಗೊಂಡ್ ಬರೋಕೆ ಒಂದು ಫಿಕ್ಸ್ ಆಗಿರೋದು. ನಮ್ಮಮ್ಮ ನೋಡಿದ್ರೆ ಇಲ್ಲಿ 3 ಆಗ್ತಾ ಇದಾರೆ ಟ್ಯಾಕ್ಸ್. ಮಮ್ಮಿ ಎಷ್ಟ್ ಎತ್ಕೊಳ್ಳೋಣ ಅಂದ್ಕೊಂಡಿದ್ಯಾ? 2ನಾ? ಮತ್ತೆ 2 ಎತ್ಕೊ, ಯಾಕೆ 3 ಅಂತ ಇದ್ಯಾ? ಇವು ಎತ್ಕೊಂಡಿದ್ಯಲ್ಲಮ್ಮ, ಇದೊಂದು ಅದೊಂದು ಎತ್ಕೊಂಡಿದ್ದೀನಿ. ಅದು ಇದು ಅಷ್ಟೇ. ಅದು ಇದು ಅಷ್ಟೇನಾ? ಒಂದು ದೇವರಿಗೆ ಒಂದ್ ದೇವ್ರಿಗೆ ಒಂದ್ ಅಮ್ಮಗೆ. ಗೈಸ್ ಫೈನಲ್ ಆಗಿ ಚೂಸ್ ಆಯ್ತು. ಎಲ್ಲಿ ತೋರ್ಸು, ಅದನ್ನೇ ಎತ್ಕೊ ಗೈಸ್. ಇದು ಅಮ್ಮ ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ. ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಗೈಸ್. ನಿಂಗೆ ಇಷ್ಟ ಆಯ್ತಾ? ಇದು ದೇವ್ರಿಗೆ ಉಡ್ಸೋಣ. ಅದೇ ಒಂದ್ಸರಿ ಅಷ್ಟೇ, ನೆಕ್ಸ್ಟ್ ನೀನ್ ಹಾಕೋತ್ಯಾ? ಅಣ್ಣ ಇದು ಯಾವ್ದಿದು? ಸೆಮಿ. ಇದು ಮಾಮೂಲಿ. ಗೈಸ್ ಇದು ಪ್ಯೂರ್ ಮೈಸೂರು ಸಿಲ್ಕ್ ಸ್ಯಾರಿ, ಇದು ಮಾಮೂಲಿ ಅಂದ್ರೆ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ. ಇವೆರಡನ್ನೂ ಚೂಸ್ ಮಾಡ್ಕೊಂಡಿದ್ದಾರೆ ಅಮ್ಮ. ಸೊ ಬನ್ನಿ ಇವಾಗ ಬಿಲ್ ಹಾಕ್ಸೋಣ. ಅಮ್ಮ ಸಾಕಾ? ಸಾಕು ನೋಡಿ ಗೈಸ್. ಇಷ್ಟೆಲ್ಲ ತೆಗ್ಸಿ ಇವೆರಡು ಚೂಸ್ ಮಾಡ್ಕೊಂತೀರಾ. ಇಂಡಿಯನ್ ಮಾಮ್ಸ್ ಎಲ್ಲ ಹಿಂಗೆ. ಇವಾಗ ಇಷ್ಟೆಲ್ಲ ನಮ್ಮ ಅಮ್ಮನೇ ತಾನೇ ಕೇಳಿದ್ದು. ನಮ್ಮಮ್ಮ ಮತ್ತೆ ಏನ್ ಹೇಳ್ತಿದಾರೆ ಕೇಳಿ. ಏನ್ಮಾ? ಅಲ್ಲ ಏನಕ್ಕೆ ಇಷ್ಟು ಬಂಡವಾಳ ಹಾಕೋದು? ಬೇರೆ ಸೀರೆ ಎತ್ಕೊಳ್ತೀನಿ. ಏನೋ ಬೇರೆ ಸೀರೆ ಎತ್ಕೊಳ್ತೀನಿ, ಏನಕ್ಕೆ ಸುಮ್ಮನೆ ಇಷ್ಟು ಬಂಡವಾಳ ಹಾಕೋದು? ಗೈಸ್ ನಮ್ಮಮ್ಮ ತುಂಬಾ ಕಾಸ್ಟ್ ಜಾಸ್ತಿ ಆಗುತ್ತೆ ಅಂತ. ನಿಂಗೆ ಇಷ್ಟ ಆಯ್ತಾ? ಇಷ್ಟ ಆಗಿದೆ. ಹಾ, ಏನಕ್ಕೆ ಇಷ್ಟೊಂದು ನಿಂಗೆ ಇಷ್ಟ ಆದ್ರೆ ಎತ್ಕೋ, ಬೇರೆದ್ ಎತ್ಕೋಬೇಕು ಅಂದ್ರೆ ಬೇರೆದ್ ಎತ್ಕೋ. ನಿಂಗೇನು ಅಡ್ಡ ಇಲ್ಲ. ಅಡ್ಡ ಅಂದ್ರೆ ಏನಂತಾರೆ, ಅದು ಗೋಡೆ ಏನ್ ಆಗಿಲ್ಲ. ನಾನು ನಿಂಗೆ ಯಾವ್ದು ಇಷ್ಟ ಆಗುತ್ತೋ ಅದು ಎತ್ಕೋ. ಬೇರೆದ್ ಎತ್ಕೊಂತೀಯ, ಇದನ್ನೇ ಎತ್ಕೊಂತೀಯ? ಬೇಗ ಫಿಕ್ಸ್ ಮಾಡು. ಟೈಮ್ ಕೊಡ್ಲಾ? ನಮ್ಮಗ್ ಟೈಮ್ ಕೊಡೋಣ ಬನ್ನಿ, ಅಮ್ಮ ಏನ್ ಚೂಸ್ ಮಾಡ್ತಾರೆ ಅಂತ. ಅಲ್ಲ ನೀವೆಲ್ಲ ಏನ್ ಅನ್ಕೊಂಡಿರ್ತೀರಾ, ನಮ್ಮ ಅಮ್ಮಗೆ ಪಾಪ ನನ್ನ ಮೇಲೆ ಎಷ್ಟೋ ಕರುಣೆ ಇದೆ ಅನ್ಕೊಂತೀರಲ್ಲ. ನೋಡಿ ಮತ್ತೆ ಅದನ್ನೇ ಎತ್ಕೊಂಡಿದ್ದಾರೆ. ಮತ್ತೆ ಕಾಸ್ಟ್ ಜಾಸ್ತಿ ಇರೋದನ್ನೇ ಎತ್ಕೊಂಡಿದ್ದಾರೆ. ಮತ್ತೆ ನಮ್ಮಮ್ಮ ಬಿಲ್ಡಪ್ ನೋಡ್ಬೇಕು. ಮತ್ತೆ ಏನಕ್ಕೆ ಹಂಗಂದಿದ್ದು? ಸುಮ್ಮನೆ ನೋಡೋಣ ಅಂತ. ಸರಿ ಬಾ, ಅದನ್ನೇ ಎತ್ಕೋ. ಓಕೆನಾ? ಓಕೆ ನೋಡಿ ಗೈಸ್, ಇವೆರಡು ಫೈನಲ್ ಆಗಿ ನಾವು ಸೀರೆ ಎತ್ಕೊಂಡಿರೋದು. ಬನ್ನಿ ಬಿಲ್ ಹಾಕ್ಸೋಣ. ಅಲ್ಲ ನಮ್ಮಮ್ಮ ಏನು ಅನ್ಕೊಂಡೆ. ಅಮ್ಮ ಸರಿ ಬಿಡಮ್ಮ, ಕೊಟ್ಟೆ ಟ್ವಿಸ್ಟ್ ಲಾಸ್ಟ್ ಅಲ್ಲಿ. ನಡಿಯಲ್ಲಪ್ಪ. ಬನ್ನಿ ಗೈಸ್. ಸಿಸ್ಟರ್ ಪ್ಲೀಸ್ ಮೇಕ್ ದಿಸ್ ಬಿಲ್. ಇವಾಗ ನಮ್ಮಮ್ಮನ ಫುಲ್ ಎಕ್ಸ್ಪೋಸ್ ಮಾಡ್ಬಿಡ್ತೀನಿ ನೋಡಿ. ಮತ್ತೆ ಇದನ್ನ ಏನೋ ಚೇಂಜ್ ಮಾಡಕ್ಕೆ ಮತ್ತೆ ಪ್ಲಾನ್ ಆಗ್ತಾ ಇದಾರೆ. ಇವಾಗ ಮತ್ತೆ ಏನ್ ಮಾಡೋಣ ಅನ್ಕೊಂಡಿದ್ಯಾ ಹೇಳು, ನಿಜ ಹೇಳು. ಸುಮ್ಮನೆ ಇರ. ನೀನ್ ಏನ್ ಅನ್ಕೊಂಡಿದ್ಯಾ ಹೇಳು. ಮತ್ತೆ ಎಲ್ಲಿ ಹೋಗ್ತಾ ಇದ್ಯಾ ಗೈಸ್? ಮತ್ತೆ ಏನೋ ಬೇರೆ ಪ್ಲಾನ್ ಆಗ್ತಾ ಇದಾರೆ ಗೈಸ್. ಅಮ್ಮ ಏನಮ್ಮ ನಿನ್ ಪ್ಲಾನ್ ಏನು ಹೇಳು? ಆಲೋಚನೆ ಮಾಡ್ತಿದ್ಯಾ? ಯಾವ್ದು? ಗ್ರೀನು ಯಾವ್ದಮ್ಮ? ಅದ ಮೇಲೆ ಇದಾ ಮೇಲೆ ಇರೋದು ನೋಡು ಗೈಸ್. ನೋಡಿ ಅದನ್ನ ಗ್ರೀನು ಪಿಂಕಾ ಗೈಸ್? ಅದು ಗ್ರೀನು ಪಿಂಕ್ ಬಂದ್ಬಿಡೋದು. ಅಣ್ಣ ಅದು ಕೊಡಿ ಅಣ್ಣ. ಅದು ಗ್ರೀನು ಪಿಂಕು. ಹಾ ತಗೋಮ್ಮ. ಮುಕುಂದ ಹಾ ಈಗ ತಗೊಂಡ್ಬಿಡ. ಇದೆ ಅದು? ಇದೇ ಚೆನ್ನಾಗಿದ್ಯಾ? ಇದೇ ಚೆನ್ನಾಗಿದೆ. ಸುಮ್ಮನೆ ಏನಕ್ಕೆ ಮುಕುಂದ ಇಟ್ಬಿಟ್ಟಿದ್ದೆ. ಇದೇ ಚೆನ್ನಾಗಿದ್ಯಾ ಗೈಸ್? ನಮ್ಮಮ್ಮ ತುಂಬಾ ಕರುಣೆ ಇರೋರು ಗೈಸ್. ನನ್ನ ಬದುಕ್ಸ್ಬಿಟ್ರು ಗೈಸ್. ಕಾಸ್ಟ್ ಕಡಿಮೆ ಇರೋ ಸೀರೆ ಎತ್ಕೊಂಡು, ಕಾಸ್ಟ್ ಜಾಸ್ತಿ ಇರೋ ಸೀರೆ ಎತ್ಕೊಂಡಿಲ್ಲ, ಕಡಿಮೆ ಇರೋ ಸೀರೆ ಎತ್ಕೊಂಡ್ರು ಗೈಸ್. ನೋಡಿ ಅದನ್ನ ಸೆಲೆಕ್ಟ್ ಮಾಡಿರೋದು ನಮ್ಮಮ್ಮ. ಅದನ್ನ ಬೇಡ ಅಂತ ಹೇಳಿದ್ರು. ಮಾಮೂಲಿ ಸೆಮಿ ಸಿಲ್ಕ್ ಮೈಸೂರು ಸ್ಯಾರಿ ಎತ್ಕೊಂಡ್ರು. ಮಮ್ಮಿ ಲವ್ ಯು ಮಮ್ಮಿ. ಸಾಕ್ ಬಾ, ದೇವ್ರು ಗುಡಿಸ್ತೀನಿ. ಇದು ನಾನು ಕೊಡ್ತೀನಿ ಬಾ. ಇನ್ನೊಂದ್ ಬೇಕಂದ್ರೆ ಎತ್ಕೊ ಮಮ್ಮಿ. ಬೇಡ ಬಾರಪ್ಪ. ಅಕ್ಕ ಎರಡು ಆ ಎಮ್ಮಗೆ ನಿಮ್ಗೆ ಗೊತ್ತಿಲ್ಲ, ಅದು ದೇವ್ರ ಹೆಸರಲ್ಲಿ ಸ್ಕ್ಯಾಮ್ ನಡೆಯುತ್ತೆ ಮನೆಗಳಲ್ಲಿ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್. ನಮ್ಮಮ್ಮ ಇವಾಗ ಸೈಲೆಂಟ್ ಆಗಿದ್ರು, ಯಾವ್ದೋ ಒಂದು ಚೂಸ್ ಮಾಡಿದ್ರು. ಅಕ್ಕ ಒಳಗಡೆಗೆ ಹೋಗ್ಬಿಟ್ಟು ಇನ್ನೊಂದು ಡಿಸೈನ್ ಇದೆ ಇರಕ್ಕ ಎತ್ಕೊಂಡ್ ಬರ್ತೀನಿ ಅಂತ ಹೇಳಿದ್ರು. ನಮ್ಮಮ್ಮ ಫಾಲೋವರ್ ಅಕ್ಕ. ಅದಕ್ಕೆ ಮಮ್ಮಿ ನಿಂಗೆ ಇಲ್ಲಿ ಸಪೋರ್ಟ್ ಮಾಡೋರು ಇದಾರೆ, ನೀನ್ ನನಗೆ ಟೈಮ್ ವೇಸ್ಟ್ ಮಾಡಕ್ಕೆ ರೆಡಿ ಆಗಿದ್ಯಾ? ವಾಟ್ ಈಸ್ ದಿಸ್ ಗಾಯ್ಸ್? ಅಕ್ಕ ಒಳಗಡೆ ಹೋಗಿ ಯಾವ ಸೀರೆ ಎತ್ಕೊಂಡ್ ಬರ್ತಾರ ನೋಡೋಣ ಇರಿ. ಏನ್ಮಾ ಏನು ಏನ್ ನಡಿಯ? ನೋಡಿ ಅಕ್ಕ ಎತ್ಕೊಂಡ್ ಬಂದ್ರು ಗೈಸ್. ಏನು ಎತ್ಕೊಳ್ಳೋಣ ಇನ್ನೊಂದು. ಮತ್ತೆ ಅಮ್ಮ ಎಷ್ಟ್ ಸರಿ ಚೇಂಜ್ ಮಾಡೋಣಮ್ಮ? ಅಮ್ಮ ಬೈಕೊಂತಾರಮ್ಮ. ಏನ್ ಬೈಕೊಳ್ಳಲ್ಲ. ನಿಮ್ಮ ಮನೆಯಲ್ಲಿ ನಿಮ್ಮ ಅಮ್ಮ ಅಂದ್ರೆ ಹಿಂಗೆ ಇದ್ರೆ ಕಮೆಂಟ್ ಮಾಡಿ, ಹೇಳ್ತೀನಿ. ಅಲ್ಲ ಇರಿ, ಅಕ್ಕನೇ ಬರ್ಲಿ ಕೇಳೋಣ. ಅಕ್ಕ ನಮ್ಮಮ್ಮ ಇದು 3ನೇ ಸಾರಿ ಚೇಂಜ್ ಮಾಡಿರೋದು ಇವಾಗ. ಹೌದು. ಅಲ್ಲ ನನಗೂ ಈ ತರ ಇರೋದು ಗೊತ್ತಿಲ್ಲ. ಇವಾಗ ನಂಗೆ ಗೊತ್ತಿಲ್ಲ ಅಲ್ವಾ?
ಅಶ್ವಿನಿ ಅವರೇ ಎತ್ಕೊಂಡ್ ನಮ್ಮ ಅಕ್ಕ ನಿಮ್ಮ ಹೆಸರು ಅಶ್ವಿನಿ ಅವರಾ? ಗೈಸ್ ಅಕ್ಕ ಹೆಸರೇ ಇಟ್ಕೊಂಡಿದ್ದಾರ ಎಣ್ಣ. ದಟ್ ಈಸ್ ದಿ ಲವ್ ಗೈಸ್. ನೋಡಿ ಗೈಸ್, ಇವಾಗ ಯಾವ್ದು ಇಷ್ಟ ಆಯ್ತು ಇದ್ರಲ್ಲಿ? ನೋಡೋಣ ಇರು, ಮದರ್ ಇಂಡಿಯಾ ನೋಡೋಣ ಇರು. ನೋಡ್ತಾ ಇರು. ಫೈನಲ್ ಆಗಿ ನೀವು ಕಾಯ್ತಿರೋ ಸಂದರ್ಭ ಬಂದೇ ಬಿಡ್ತು. ನಮ್ಮಮ್ಮ ಫೈನಲ್ ಆಗಿ ಚೂಸ್ ಮಾಡ್ಕೊಂಡಿದ್ದಾರೆ. ಮಮ್ಮಿ ಹೇಳು ಮಮ್ಮಿ. ಇದು ನನಗೆ, ಇದು ಚಂದುವರಮ್ಮಗೆ. ಹಾ ಮತ್ತೆ ನಿಮ್ಗೆ ಇನ್ನೊಂದು? ನನಗೆ ಇಲ್ಲಿದೆ ಗೈಸ್ ನಮ್ಮಮ್ಮ ಎರಡು ಎತ್ಕೊಂಡಿದ್ದಾರೆ. ಇದು ಮತ್ತೆ ಇದು ನಮ್ಮಮ್ಮಗೆ. ಇದು ದೇವ್ರಗಾ? ಇದು ದೇವ್ರ ಗುಡ್ಸೋಣ. ಇದು ಚಂದುವರಮ್ಮಗೆ. ಚಂದು, ನನ್ ಕಡೆಯಿಂದ ನಿಮ್ಮಮ್ಮಗೆ ಸ್ಮಾಲ್ ಗಿಫ್ಟ್ ಅಂತಲ್ಲ, ಯುವರ್ ಮೈ ಫ್ರೆಂಡ್ ಗೈ. ಅವರಮ್ಮನು ನಮ್ಮಮ್ಮ ಇದ್ದಂಗೆ, ಜಾಸ್ತಿ ಮಾತಾಡೋದು ಬೇಡ. ಅನ್ನ ನೋಡ್ತಿದ್ದಾನೆ, ಸ್ಕೆಚ್ ಹಾಕಿ ನಮ್ಮನ್ನಿಬ್ರು ಎತ್ತ ಹಚ್ಚಾಕ್ತಾನೆ. ಮಾ ರೆಡಿನಾ? ರೆಡಿ. ಕೊಡು. ಆಕಾಶ್, ಇದು ಅಮ್ಮನ್ಗೆ ನಮ್ಮ ಕಡೆಯಿಂದ ವರಮಹಾಲಕ್ಷ್ಮಿ ಹಬ್ಬ ಕೊಡಿಸ್ತಾರೆ. ಅದ್ ನಿಂಗಪ್ಪ ಗೈಸ್, ಹಂಗಂತಲ್ಲ ಗೈಸ್. ಇವನು ನಮ್ಮ ಫ್ರೆಂಡ್ ಗೈಸ್. ಓಕೆನಾ? ತೆಗ್ದು ನೋಡಿ ಹೆಂಗಿದ್ಯೋ, ಓಪನ್ ಮಾಡು. ಗೈಸ್ ನಾನು ನಮ್ಮಮ್ಮಗೆ ಯಾವ್ದು ರೇಟಲ್ಲಿ ತಗೊಟ್ಟಿದ್ದೀನೋ ಇವ್ರಮ್ಮಗೂ ಅದೇ ತಗೊಟ್ಟಿದ್ದೀನಿ, ಅವ್ರಮ್ಮಗೂ ಅದೇ ತಗೊಟ್ಟಿದ್ದೀನಿ. ಇವರೆಲ್ಲ ನಮ್ಮ ಮದರ್ಸ್. ಆಕಾಶ್ ಇರ್ಲಿ ನಿಮ್ಮ ಅಮ್ಮಗೆ. ಬಾಗುಂದ ಆಕಾಶ್? ಲವ್ ಯು ಮಚ್ಚ. ಚೆನ್ನಾಗಿದ್ಯಾ? ಕಮೆಂಟ್ ಮಾಡಿ ನಮ್ಮ ಆಕಾಶ್ ಅವ್ರದ್ದು. ಈಗ ತಗೊಟ್ಟಿದ್ವಿ. ಇನ್ನೊಬ್ಬ ಫ್ರೆಂಡ್ ಬಾಕಿ ಇದ್ದಾನೆ, ಅವನಿಗೂ ಇಟ್ಟಿದ್ದೀನಿ. ಅವನು ಬರ್ತಾ ಇದ್ದಾನೆ, ಅವನಿಗೂ ಸರ್ಪ್ರೈಸ್ ಕೊಡೋಣ. ಗೈಸ್ ಈಗ ತಾನೇ ಶಾಪಿಂಗ್ ಎಲ್ಲ ಮುಗೀತು, ಅಮ್ಮ ಅವ್ರದ್ದು, ನಮ್ಮ ಫ್ರೆಂಡ್ಸ್ ಎಲ್ಲ. ಗೈಸ್ ಬನ್ನಿ ಇವಾಗ ಮನೆಗೆ ಹೋಗೋಣ. ರಾಹುಲ್ ಅವ್ರ ಅಮ್ಮ. ಗೈಸ್ ರಾಹುಲ್ ಅವ್ರ ಅಮ್ಮಗೂ ತಗೊಂಡಿದ್ವಿ. ಹಂಗೆ ರಾಹುಲ್ ಅವ್ರ ಅಮ್ಮಗೆ ಕೊಟ್ಬಿಟ್ಟು ಹೋಗೋಣ. ಅವ್ನು ಕಾಲ್ ಮಾಡಿದೆ, ಅವ್ನೆಲ್ಲೋ ಶೂಟಿಂಗ್ ಅಲ್ಲಿ ಇದ್ದೀನಿ, ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಅಂತ ಹೇಳ್ದ. ಅವ್ನು ಸ್ವಲ್ಪ ಬಿಸಿ ಪರ್ಸನ್, ಅವ್ನು ಬರಲ್ಲ. ಗೈಸ್ ಥ್ಯಾಂಕ್ಸ್ ಫಾರ್ ಕಮಿಂಗ್. ಇದೇ ತರ ಸಪೋರ್ಟ್ ಮಾಡ್ತಾ ಇರಿ. ನಿಮ್ ಸಪೋರ್ಟ್ ಇಂದಾನೆ ನಾನು. ಥ್ಯಾಂಕ್ ಯು ಚಿನ್ನ. ಮೈ ಡಾರ್ಲಿಂಗ್ ಆಕಾಶ್ ಅವ್ರಿಗೆ ಥ್ಯಾಂಕ್ಸ್. ಗೈಸ್ ಬರ್ತೀನಿ. ಮಚ್ಚ ಬಾಯ್ ಬಾಯ್. ಬರ್ಲಾ? 4 ಗಂಟೆಗೆ ಸಿಗೋಣ. 4 ಗಂಟೆಗೆ ಸಿಗೋಣ. ಗೈಸ್ ನಾನು ಇಲ್ಲ ಅನ್ಕೊಂಡೆ. ರಾಹುಲ್ ನನ್ನ ಫ್ರೆಂಡು, ನನ್ನ ದೋಸ್ತು, ನನ್ನ ಜಾನಿ ಇಲ್ಲೇ ಇದ್ದಾನೆ. ಗೈಸ್ ಮಚ್ಚ ಹಬ್ಬಕ್ಕೆ ಸೀರೆ ಉಟ್ಕೊಂಡು. ನಿಮ್ಮ ಈ ಹೃದಯ ಪೂರ್ವಕ ಗಿಫ್ಟ್ಗೆ ಧನ್ಯವಾದಗಳು. ಅಲ್ಲ ಮಚ್ಚ, ಇದನ್ನ ನೀನು ಹಬ್ಬದ ದಿನ ಉಡ್ಕೊಂಡು ಅರ್ಶನ ಎಲ್ಲ ಇಟ್ಕೊಂಡು ಕುತ್ಕೋ ಇಲ್ಲಿ. ವಾಟ್ ಬೈ ಟಾಕಿಂಗ್? ನೀನೇ ಸೆಲೆಕ್ಷನ್. ಅಕ್ಕ ಲಕ್ಷ್ಮಿ ಅಕ್ಕ ಚೆನ್ನಾಗಿದ್ಯಾ? ಮಗನೇ ಚೆನ್ನಾಗಿದ್ಯಾ? ಗೈಸ್ ನಮ್ ಲಕ್ಷ್ಮಿ ಅಕ್ಕ ಅವ್ರ ಮಕ್ಕಳು ಕಳೆ ನೋಡಿ. ಗೈಸ್ ನಾನೇನೋ ನಮ್ಮ ಅಮ್ಮಗ್ ಒಬ್ರಿಗೆ ಸೀರೆ ತಗೊಳೋಣ ಅನ್ಕೊಂಡಿದ್ದೆ, ಬಟ್ ನಮ್ಮಮ್ಮ ನಂಗೊಂದ್ ಮಾತು ಹೇಳಿದ್ರು. ಏನ್ಮಾ? ಅಲ್ಲ, ನೀನು ನನಗ್ ಮಾತ್ರ ತಗೊಟ್ಟೆ, ನಿನ್ ಜೊತೆ ಚಂದು ಇದಾನೆ ಮತ್ತೆ ಆಕಾಶ್ ಇದಾನೆ, ಅದಕ್ಕೇನೆ ಅವ್ರಮ್ಮ ಅವ್ರಿಗೂ ಕೊಡ್ಸು ಅಂತ ಹೇಳಿದೆ. ಗೈಸ್ ನೋಡಿ, ನೀವ್ ಏನೇ ಇರ್ಲಿ, ನಿಮ್ ಫ್ರೆಂಡ್ಸ್ ಇದಾರಾ, ಏನೇ ನಿಮ್ ಹತ್ರ ದುಡ್ಡಿದ್ಯಾ, ಗೈಸ್ ನೋಡಿ ನಿಮ್ ಫ್ರೆಂಡ್ಸ್ ಅವ್ರ ಅಮ್ಮಂದ್ರು ನಮ್ಮ ಅಮ್ಮಂದ್ರ ಇದ್ದಂಗೆ. ನಾನು ಯಾವ ಇದ್ರಲ್ಲಿ ತಗೊಂಡ ಅವ್ರಿಗೂ ಅದೇ ಇದ್ರಲ್ಲೇ 4 ಸೀರೆ. ಗೈಸ್ ಯಾಕೆ ಅಂತ ಹೇಳಿದ್ರೆ ಅವ್ರ ಅಮ್ಮಂದ್ರು ನಂಗೆ ಅಮ್ಮಂದ್ರೆ ಒಂದೊತ್ತು ಬಾಪ್ಪ ಕುತ್ಕೋಪ್ಪ ಚೆನ್ನಾಗಿದ್ಯೇನಪ್ಪ ಅಂತ ಒಂದೊತ್ತು ಊಟ ಹಾಕಿದಾರೆ ನಂಗು. ಅವರು ನಂಗೆ ಅಮ್ಮ ಇದ್ದಂಗೆ. ಅದಕ್ಕೆ ಈ ಲಕ್ಷ್ಮಿ ಹಬ್ಬದ ದಿನ ಆ ಅಮ್ಮಂದ್ರಿಗೂ ನನ್ ಕಡೆಯಿಂದ ಒಂದ್ ಚಿಕ್ಕ ಗಿಫ್ಟ್ ಕೊಟ್ಟಿದ್ದೀನಿ. ಏನೋ ನಾನು ದೊಡ್ಡದಾಗ ಏನೋ ಹೇಳ್ಕೊಂತಿಲ್ಲ ಗೈಸ್, ನಾನು ದೊಡ್ಡದಾಗ ತೋರ್ಸ್ಕೊಂಡಿಲ್ಲ. ಅವ್ರು ನನ್ನ ಫ್ರೆಂಡ್ಸ್ ಗುರು. ಅವ್ರ ಅಮ್ಮಂದ್ರಿಗಿಂತ ಹೇಳೋದಕ್ಕಿಂತ ಅವ್ರ ಎಲ್ಲ ನಮ್ಮ ಸ್ವಂತ ಅಮ್ಮಂದ್ರಿದ್ದಂಗೆ. ನಮ್ಮ ಅಮ್ಮಗೆ ಇವಾಗ ಒಂದ್ ಸ್ವಲ್ಪ ಬೋರ್ ಆಗ್ತಿದೆ ಅಂತ ನಾನು ರಾಬೇರಿಗೆ ಬಂದು ಒಂದ್ ಚೀಸ್ ಕೇಕ್ ಆರ್ಡರ್ ಮಾಡಿದೀನಿ. ನಮ್ಮಮ್ಮ ಇವಾಗ ಚೀಸ್ ಕೇಕ್ ತಿಂತಾರೆ. ಯಾಕೆ ಬೋರ್ ಆಗ್ತಾ ಇದೆ ಗೊತ್ತಾ? ಪಾತ್ರೆ ಮೇಲೆ ಪಾತ್ರೆ ತೊಳೆಯೋಣ ಅಂತ ಹೇಳ್ದೆ, ಇಷ್ಟೊತ್ತು ಮಾಡ್ದೆ. ಇವಾಗ ಯಾವಾಗ ನಾವು ತೊಳೆಯೋಣ ಗೈಸ್. ಇನ್ನ ಪಾತ್ರೆ ತೊಳೆಯೋದಿದೆ, ಅದು ನೆಕ್ಸ್ಟ್ ವ್ಲಾಗ್ ಅಲ್ಲಿ ಬರುತ್ತೋ ಇಲ್ಲ ಅಂತ ಹೇಳಿದ್ರೆ ಹಿಂದಿನ ದಿನ ವ್ಲಾಗ್ ಬರುತ್ತೋ ಗೊತ್ತಿಲ್ಲ. ಬಟ್ ನೋಡ್ತಾ ಇರಿ ಎಲ್ಲಾ ವ್ಲಾಗ್ಸು, ಇಷ್ಟ ಆಗುತ್ತೆ ಅನ್ಕೊಂತೀನಿ. ಬನ್ನಿ ಇವಾಗ ಚೀಸ್ ಕೇಕ್ ತಿನ್ನೋಣ. ಫಸ್ಟ್ ಟೈಮ್ ನಮ್ಮಮ್ಮ ಚೀಸ್ ಕೇಕ್ ನ ಟ್ರೈ ಮಾಡ್ತಿರೋದು ರಾಬೇರಿಯಲ್ಲಿ. ಟೇಸ್ಟ್ ಮಾಡಿ ಹೇಳಿ ಹೆಂಗಿದ್ಯೋ? ಹೆಂಗಿದೆ? ಚೆನ್ನಾಗಿದೆ ಗೈಸ್. ನಮ್ಮಮ್ಮ ಇದು ಏನು ತಿನ್ನಲ್ಲ, ಬಟ್ ನಮ್ಮಮ್ಮ ಕೈಯಲ್ಲಿ ನಾನು ಟ್ರೈ ಮಾಡಿಸ್ತಾ ಇದೀನಿ ಇದೆಲ್ಲ. ಅಮ್ಮ ಏನಾದ್ರು ನಂಗೊಂದ್ ಸ್ವಲ್ಪ ಇಡೋದು ಏನಾದ್ರು ಮಾಡು. ಬೇಡನಾ? ತಿನ್ನು ಮತ್ತೆ ಬೇಕು ಅಂತ್ಯಾ? ನೀನ್ ತಿನ್ನು. ಜಸ್ಟ್ ಈಗ ನಾವು ಮನೆಗ್ ಬಂದ್ವಿ. ನೋಡಿ ಹೇಳ್ತಾ ಇರ್ತೀರಲ್ಲ ನಮ್ಮಪ್ಪ ಕಷ್ಟ ಕೊಡ್ತೀವಿ ಅಂತ. ನಮ್ಮಪ್ಪಗೆ ಫುಲ್ ಆರಾಮ್ ಗೈಸ್ ನಾವು ಕೊಡೋದು. ನಮ್ಮಪ್ಪಗೆ ಏನ್ ಕಷ್ಟ ಕೊಡಲ್ಲ ನಾವು. ನಮ್ಮಪ್ಪ ಆರಾಮಾಗಿ ಮಲ್ಕೊಂಡಿರ್ತಾರೆ. ಯಾವ್ದೋ ಮೂವಿ ನೋಡ್ತಾ ಇದಾರೆ ನಮ್ಮಪ್ಪ, ಯಾವ್ದೋ ರಾಜ್ಕುಮಾರ್ದು. ಮಾಮ್ ಹೆಂಗನ್ಸ್ತಿ ಇವತ್ತು ಶಾಪಿಂಗ್ ಎಲ್ಲ ನಿಂಗೆ? ತುಂಬಾ ಖುಷಿ ಆಯ್ತು. ಓಕೆನಾ? ಬಟ್ ನೀನ್ ನಿನ್ ಫ್ರೆಂಡ್ಸ್ ಅವ್ರ ಅಮ್ಮನಿಗೆ ಕೊಡ್ಸಲ್ಲ, ಅದಿನ್ನೂ ಖುಷಿ ಆಯ್ತು. ಅದಿನ್ನ ಖುಷಿ ಆಯ್ತಾ ಗೈಸ್? ಸೊ ಈ ವ್ಲಾಗ್ ಇಷ್ಟೇ. ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ನಾನು ಒಂದೇ ಒಂದ್ ಮಾತು ಹೇಳು. ನೋಡು, ನಮ್ಗೆ 10 ರೂಪಾಯಿ ಇದ್ರೆ ಅದ್ರಲ್ಲಿ ಒಂದ್ 2 ರೂಪಾಯಿ ಆದ್ರೂ ಬೇರೊಬ್ರಿಗೆ ಸಹಾಯ ಮಾಡಿದ್ರೆ ದೇವ್ರು ನಮ್ಗೆ ಒಳ್ಳೇದ್ ಮಾಡೋದು. ಕರೆಕ್ಟ್ ಗೈಸ್. ತುಂಬಾ ಜಾಸ್ತಿ ಹೇಳಕ್ ಹೋಗಲ್ಲ. ಈ ವ್ಲಾಗ್ ಏನಾದ್ರು ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್, ಲವ್ ಯು.